ಸ್ನೇಹಿತರೆ ನಮಸ್ಕಾರ. ಕುಡಿದ ಅಮಲಿನಲ್ಲಿ ಮಾತನಾಡಿ, ಸ್ಟಾರ್ ನಟರ ಸಾವಿನ ಬಗ್ಗೆ ಮಾತನಾಡಿ, ನಂತರ ನಾನು ಮಾತನಾಡಿದ್ದೇ ಅಲ್ಲ ಅಂತೇಳಿ ಹೇಳಿದಂಥ ಮಡೆನೂರು ಮನು ಈಗ ಪ್ಲೇಟನ್ನು ಬದಲಾಯಿಸಿದ್ದಾನೆ. ಈಗ ಮೊಟ್ಟ ಮೊದಲ ಬಾರಿಗೆ ತಾನು ಮಾಡಿರುವಂತಹ ತಪ್ಪನ್ನು ಒಪ್ಕೊಂಡಿದ್ದಾನೆ. ಇದುವರೆಗೆ ಇಲ್ಲ ಅದು ನಂದು ವಾಯ್ಸಲ್ಲ, ನಾನು ಸ್ವಲ್ಪ ಯಾಮಾರ್ದೆ ಅಂತ ಹೇಳಿಬಿಟ್ಟು ಹೇಳ್ತಿದ್ದ. ಆದರೆ ದರ್ಶನ್ ಬಳಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲ ಅಣ್ಣ, ಅದು ನನ್ನದೇ ವಾಯ್ಸು, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತೇಳ್ಬಿಟ್ಟು ಕ್ಷಮೆ ಕೇಳಿದ್ದಾನೆ ಇದೇ ಮಡೆನೂರು ಮನು. ಆದರೆ ದರ್ಶನ್ ಮಾತ್ರ ಮಡೆನೂರು ಮನು ಮುಖವನ್ನು ಕೂಡ ನೋಡಿಲ್ಲ. ಈಗಾಗಲೇ ಮಡೆನೂರು ಮನು ಶಿವಣ್ಣನ ಬಳಿ ಹೋದರು. ಶಿವಣ್ಣನ ಬಳಿ ಹೋದರೂ ಕೂಡ ಶಿವಣ್ಣನೂ ಕೂಡ ಇವನ ಮುಖನನ್ನು ಕೂಡ ನೋಡಲಿಲ್ಲ. ಧ್ರುವ ಬಳಿ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರು, ಧ್ರುವ ಅದಕ್ಕೆ ಅವಕಾಶನೂ ಕೊಡಲಿಲ್ಲ, ಜಸ್ಟ್ ಮೆಸೇಜ್ನಲ್ಲೇ ಮುಗಿಸ್ಬಿಟ್ರು. ಆದರೆ ದರ್ಶನ್ ಮತ್ತು ಶಿವಣ್ಣ ಇಬ್ಬರೂ ಕೂಡ ಈತನನ್ನು ಮನೆಯ ಬಳಿಯೂ ಕೂಡ ಸೇರಿಸ್ಕೊಂಡಿಲ್ಲ. ಮನೆ ಬಳಿ ಹೋದರೂ ಕೂಡ ಮೀಟ್ ಮಾಡಿಲ್ಲ. ಈ ಮೂಲಕ ಮಡೆನೂರು ಮನುಗೆ ಆತ ಮಾಡಿದ್ದಂಥ ತಪ್ಪು ಎಂತಹ ಗಂಭೀರವಾದದ್ದು ಅನ್ನುವಂಥ ಅರ್ಥ ಮಾಡಿಸುವಂಥ ಕೆಲಸವನ್ನು ಇಬ್ಬರೂ ಕೂಡ ನಟರು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾದರೆ ಮಡೆನೂರು ಮನು ಈಗ ಹೇಳಿರೋದೇನು? ಮಡೆನೂರು ಮನುಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ? ಮಡೆನೂರು ಮನು ಡಿ ಬಾಸ್ ಅಭಿಮಾನಿಗಳ ಬಳಿ ಕೈ ಮುಗಿದು ಕೇಳಿಕೊಂಡಿದ್ದೇನು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಎರಡು ವಿವಾದದಲ್ಲಿ ಇತ್ತೀಚೆಗೆ ಸಿಲುಕಿಕೊಂಡಿದ್ದ. ಒಂದು, ಸ್ನೇಹಿತೆ ಕಮ್ ಕೋ ಆ್ಯಕ್ಟರ್ ಆದಂತಹ ಆ ಸಹ ನಟಿಯ ಮೇಲೆ ದೌರ್ಜನ್ಯವನ್ನು ನಡೆಸಿ ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಮೋಸವನ್ನು ಮಾಡಿ ದೈಹಿಕವಾಗಿ ಬಳಸಿಕೊಂಡು ನಂತರ ನೀನ್ಯಾರು ಹೋಗಲ್ಲೇ ಅಂತೇಳ್ಬಿಟ್ಟು ಹೇಳಿದಂಥ ಕಾರಣಕ್ಕೋಸ್ಕರ ಮಡೆನೂರು ಮನು ಮೇಲೆ ಅತ್ಯಾಚಾರ ಕೇಸ್ ದಾಖಲಾಯಿತು. ಜೈಲಿಗೂ ಕೂಡ ಹೋದ. ಜೈಲಿಗೆ ಹೋದಂಥ ಟೈಮ್ನಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು, ಆಡಿಯೋ ಕಮ್ ವಿಡಿಯೋ ವೈರಲ್ ಆಯಿತು. ಇದರಲ್ಲಿ ಮಡೆನೂರು ಮಾತನಾಡಿದ್ದಾನೆನ್ನುವಂತಹ ಆಡಿಯೋದು ಸ್ಟಾರ್ ನಟರ ಒಂದು ಸಾವಿನ ಬಗ್ಗೆ ಈತ ಮಾತನಾಡಿದ್ದ. ಅದು ಕೂಡ ಡಿ ಬಾಸ್ ದರ್ಶನ್ ಮತ್ತು ಶಿವಣ್ಣ ಹಾಗೆಯೇ ಧ್ರುವ ಸರ್ಜಾ ಈ ಮೂವರು ನಟರ ಸಾವಿನ ಬಗ್ಗೆ ಮಾತನಾಡಿದ್ದ. ಅವ್ರದ್ದು ಏರ ಮುಗಿತಾ ಬಂತು, ಅವ್ರು ಇನ್ನೇನು ಕಣ್ಮುಚ್ತಾರೆ, ಅವ್ರದ್ದು ಆದ ಬಳಿಕ ನಾನೇ ಈ ಸ್ಯಾಂಡಲ್ವುಡ್ಡನ್ನು ಆಳೋದು ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಟ್ಟಿದ್ದ ಇದೇ ಮಡೆನೂರು ಮನು. ಆದರೆ ಯಾವಾಗ ಮಡೆನೂರು ಮನು ಮಾತನಾಡಿದಂಥ ಈ ಆಡಿಯೋ ವೈರಲ್ ಆಯಿತೋ ಇಡೀ ಕರ್ನಾಟಕದಾದ್ಯಂತ ಬೆಂಕಿ ಉಂಟೆ ಮಡೆನೂರು ಮನು ವಿರುದ್ಧ ಉಗುಳುವಂಥ ಕೆಲಸ ಆಯಿತು. ಮೂರೂ ಸ್ಟಾರ್ ನಟರ ಅಭಿಮಾನಿಗಳು ಕೂಡ ಮಡೆನೂರು ಮನು ವಿರುದ್ಧ ತಿರುಗಿ ಬಿದ್ದರು. ಮಡೆನೂರು ಮನು ಜೈಲಿಂದ ಹೊರಗಡೆ ಬಂದವನೇ ಆಡಿದಂಥ ಮಾತೇನು ಅಂತ ಹೇಳಿ ಬಹುಶಃ ನಿಮಗೆ ನೆನಪಿರುವುದು. ಇಲ್ಲವೇ ಇಲ್ಲ, ನಾನು ಆಡಿದಂಥ ಮಾತುಗಳೇ ಅಲ್ಲ, ಅದು ತಿರುಚಲಾಗಿದೆ, ನನ್ನ ಮಾತುಗಳನ್ನು ತಿರುಚಲಾಗಿದೆ, ನನ್ನ ಜೊತೆಗಿದ್ದವರೇ ಮಾಡಿದಂಥ ಷಡ್ಯಂತ್ರ ಇದು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದ. ಜೊತೆಗೆ ಆ ಸಹ ನಟಿ ಮತ್ತು ಆಕೆಯ ಸ್ನೇಹಿತರ ಮೇಲೂ ಕೂಡ ಒಂದಷ್ಟು ಆರೋಪವನ್ನು ಕೂಡ ಈತ ಮಾಡಿದ್ದ. ಆದರೆ ಅದ್ಯಾವಾಗ ಈ ವಿಚಾರದಲ್ಲಿ ಮಡೆನೂರು ಮನು ಮತ್ತಷ್ಟು ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸೋಕೆ ಶುರುವಾಗುತ್ತೋ ಆಗ ಸತ್ಯವನ್ನು ಅರಿತುಕೊಳ್ತಾನೆ, ಬಾಯಿ ಬಿಟ್ಟು ಕ್ಷಮೆಯನ್ನು ಕೇಳ್ತಾನೆ. ಇತ್ತೀಚೆಗೆ ಆ ಆಡಿಯೋ ವೈರಲ್ ಆದಾಗ ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಿದ್ದೆ. ಜೊತೆಗೆ ಯಾವಾಗ ಆಡಿಯೋ ವೈರಲ್ ಆಯಿತು, ಆಡಿಯೋ ವೈರಲ್ ಆಗಿದೆ ಅನ್ನೋದು ಗೊತ್ತಾದ ಬಳಿಕ ಈತ ಏನೋ ಒಂದು ಮ್ಯಾನೇಜ್ ಮಾಡೋಕ್ಕೆ ಹೋದ, ಬಟ್ ಅದು ಆಗಲಿಲ್ಲ, ವರ್ಕೌಟ್ ಆಗಲಿಲ್ಲ. ಅದಾದ ಬಳಿಕ ಮೊದಲಿಗೆ ಧ್ರುವ ಸರ್ಜಾ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅದು ಆಗದೇ ಇದ್ದಾಗ ಕಾಲ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಒಂದು ವಾಯ್ಸ್ ನೋಟನ್ನು ಕಳಿಸಿ ಕ್ಷಮೆಯನ್ನು ಕೇಳ್ತಾನೆ. ಇದಾದ ಬಳಿಕ ಧ್ರುವ ಸರ್ಜಾ ಒಂದು ಒಳ್ಳೆ ರಿಪ್ಲೈಯನ್ನು ಕೊಟ್ಟು ಮೊದಲು ದರ್ಶನ್ ಸರ್ ಮತ್ತು ಶಿವಣ್ಣ ಸರ್ ಇವರ ಕ್ಷಮೆಯನ್ನು ಕೇಳು ಅಂತ ಹೇಳಿಬಿಟ್ಟು ಆಜ್ಞೆಯನ್ನು ಮಾಡ್ತಾರೆ. ಇದಾದ ಬಳಿಕ ಶಿವಣ್ಣನ ಬಳಿಗೆ ತೆರಳುವಂಥ ಮಡೆನೂರು ಮನು ಮುಖವನ್ನು ಕೂಡ ಶಿವಣ್ಣ ನೋಡುವುದಿಲ್ಲ. ಗೇಟ್ ಬಳಿ 2 ದಿನಗಳ ಕಾಲ ಕಾದು ಬರುವಂತಹ ಮಡೆನೂರು ಮನು ಅಲ್ಲಿಂದ ಬಂದ ಬಳಿಕ ಮತ್ತೆ ಕ್ಷಮೆಯನ್ನು ಬಹಿರಂಗವಾಗಿ ಕೇಳ್ತಾನೆ. ಬಟ್ ಶಿವಣ್ಣ ಅದಕ್ಕೆ ಯಾವುದೇ ಇಂಬನ್ನು ಹಾಕೋಕ್ಕೆ ಹೋಗೋದಿಲ್ಲ. ಈಗ ದರ್ಶನ್ ಅವರ ಸರದಿ. ದರ್ಶನ್ ಬಳಿಯೂ ಕೂಡ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮುಖತಃ ಭೇಟಿಯಾಗಬೇಕು, ಕ್ಷಮೆಯನ್ನು ಕೇಳಬೇಕು ಅಂತೇಳಿ. ದರ್ಶನ್ ಮೊದಲೇ ಇಂಥವ್ರನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋದಿಲ್ಲ, ಅದರಲ್ಲಿ ಈಗ ಕೇಳಬೇಕಾ? ಯಾವ ಕಾರಣಕ್ಕೂ ಕೂಡ ಮುಖನೂ ಕೂಡ ನೋಡಲಿಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಈಗ ಒಂದು ವಿಡಿಯೋವನ್ನು ಮಾಡಿ ಆ ವಿಡಿಯೋದಲ್ಲಿ ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾನೆ. ಹಾಗಾದರೆ ವಿಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ. ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆದಾಗ ಬಹಿರಂಗವಾಗಿ ಒಂದು ಕ್ಷಮೆಯನ್ನು ಹೆಚ್ಚಿಸಿದ್ದೆ. ಡಿ ಬಾಸ್ ಫ್ಯಾನ್ಸ್ ನನಗೆ ಮೆಸೇಜ್ ಕಮೆಂಟ್ಸ್ಗಳನ್ನು ಮಾಡಿದ್ರು, ಫೋನ್ ಕೂಡ ಮಾಡಿದರು. ಬಾಸ್ಗೆ ಕ್ಷಮೆ ಕೇಳಿದ್ರಾ, ಹೋಗಿದ್ರಾ, ಮೀಟ್ ಮಾಡಿದ್ರಾ, ಒಂದು ಸಲ ಮೀಟ್ ಮಾಡಿ ಕ್ಷಮೆಯನ್ನು ಕೇಳಿ ಮತ್ತೆ ನಿಮ್ಮ ಸಿನಿಮಾವನ್ನು ರಿಲೀಸ್ ಮಾಡಿಸೋಣ ಅಂತೆಲ್ಲ ಸುಮಾರು ಜನ ಪ್ರೀತಿಯಿಂದ ಹೇಳಿದರು ಅನ್ನುವಂಥ ವಿಚಾರವನ್ನು ಮನುನೇ ಇಲ್ಲಿ ಬಹಿರಂಗಪಡಿಸ್ತಾನೆ. ಆದರೆ ನಾನು ಮೀಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ, ಫೋನ್ ಕೂಡ ಮಾಡಿದೆ,
ಆದರೆ ಬಾಸ್ ಬ್ಯುಸಿ ಇದ್ದಾರೆ. ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆಯನ್ನು ಯಾಚಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಡಿ ಬಾಸ್ ದಯಮಾಡಿ ಪುಟ್ಟ ಕಲಾವಿದ ನಾನು. ಸಹವಾಸ ಮಾಡಿ, ಕೆಟ್ಟವರ ಸಹವಾಸವನ್ನು ಮಾಡಿ, ಜೊತೆಯಲ್ಲೇ ಇರೋರನ್ನು ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೀನಿ. ದಯಮಾಡಿ ನನ್ನನ್ನು ಕ್ಷಮಿಸಿ 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 ಅಂತ ಹೇಳ್ಬಿಟ್ಟು ಮಡೆನೂರಮನು 3 ಬಾರಿ ಕ್ಷಮೆಯನ್ನು ಕೇಳಿದ್ದಾನೆ. ಎಲ್ಲ ಡಿ ಬಾಸ್ ಅಭಿಮಾನಿಗಳು, ಕರ್ನಾಟಕದ ಜನತೆ, ನೀವು ಕೊಟ್ಟಿರುವಂಥ ಭಿಕ್ಷೆ ಒಂದು ಜೀವದಾನ. ಈ ಉಸಿರು ಇರೋವರೆಗೂ ಕೂಡ ನಿಮ್ಮನ್ನು ನಾನು ಮರೆಯೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಪಾದಾರವಿಂದಕ್ಕೆ ನಾನು ನಮಸ್ಕರಿಸ್ತೀನಿ. ಈ ಪುಟ್ಟ ಕಲಾವಿದನನ್ನು ಕ್ಷಮಿಸಿ. ನಾನು ಮುಂದೆ ಬದಲಾಗ್ತೀನಿ. ಯಾರ ಸಹವಾಸವೂ ಕೂಡ ಬೇಡ. ನಾನು ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀನೋ ಆ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಮಡೆನೂರಮನು ಹೇಳಿದ್ದಾನೆ. ಊರಲ್ಲಿ ನಾನು ಮನೆ ಕಟ್ಟಬೇಕಾದ್ರೆ ನಮ್ಮ ಮನೆಗೆ 69,000 ರೂಪಾಯಿ ವಿಟ್ರಿಫೈಡ್ ಕೊಡಿಸಿದ್ದು ಇದೇ ಡಿ ಬಾಸ್ ಫ್ಯಾನ್ಸ್. ಅವರ ಹೆಸರು ಕೇಳಿದೆ. ನನ್ನ ಹೆಸರೇನು ಹೇಳಬೇಡಪ್ಪ, ನೀನೊಂದು ಕ್ಷಮೆ ಯಾಚಿಸು ಸಾಕು, ಮಿಕ್ಕಿದ್ದು ನಾವು ಮಾತನಾಡ್ತೀವಿ ಅಂತಲೂ ಕೂಡ ಅಂದರು. ಉದ್ದೇಶಪೂರ್ವಕವಾಗಿ ಮಾತನಾಡಿದರೆ ನನ್ನ ತಲೆಯಲ್ಲಿ ಇರೋದಕ್ಕೆ ನಾನೇ ಮಾತನಾಡಿದ್ದೀನಿ. ಅದು ನನ್ನದೇ ವಾಯ್ಸ್. ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾತನಾಡಿದರೆ ಹಿಂಗೆ ಮಾತನಾಡಿದ್ದೀನಿ ಅಂದ್ಬಿಟ್ಟು ಸ್ಟೇಯನ್ನು ತರೋದು, ಆಡಿಯೋ ಡಿಲೀಟ್ ಮಾಡಿಸೋದು ಏನಾದರೂ ಒಂದು ಮಾಡ್ತಿದ್ದೆ. ನನಗೆ ಪ್ರಜ್ಞೆ ಇಲ್ಲದೆ ಇದ್ದಾಗ ಟ್ರಿಗರ್ ಮಾಡಿಸಿ ನನಗೆ ಹೀಗೆ ಮಾತನಾಡಿಸಿ ಅದನ್ನು ಆಡಿಯೋ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ನನ್ನನ್ನು ಮುಗಿಸಬೇಕು ಅಂತೇಳಿ ಹೀಗೆಲ್ಲ ಮಾಡಿದ್ದಾರೆ. ಇದು ನನ್ನ ವಿರುದ್ಧ ನಡೆದಿರುವಂಥ ಷಡ್ಯಂತ್ರ. ನನಗೆ ಗೊತ್ತಿಲ್ಲ, ಪಕ್ಕ ಪ್ರೀ ಪ್ಲಾನ್ಗಳನ್ನು ಮಾಡಿದ್ದಾರೆ. ಅವರ ಸಹವಾಸ ಮಾಡಿ ನಾನು ಹಾಳಾಗಿದ್ದೀನಿ. ದಯಮಾಡಿ ನನ್ನನ್ನು ಕ್ಷಮಿಸಿ ಮತ್ತೊಮ್ಮೆ ಡಿ ಬಾಸು ನನ್ನನ್ನು ಕ್ಷಮಿಸಿ, ಇಡೀ ಕರ್ನಾಟಕದ ಜನತೆ, ಡಿ ಬಾಸ್ ಫ್ಯಾನ್ಸ್ ನನ್ನನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಪರಿಯಾಗಿ ಈತ ಕೇಳ್ಕೊಂಡಿದ್ದಾನೆ. ಆದರೆ ಈಗ ಈತನಿಗೆ ಈ ಭಯ ಕಾಡ್ತಿರೋದು ಯಾಕೆ ಅಂತ ಹೇಳಿ ಕೇಳಿದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಡಿ ಬಾಸ್ ಫ್ಯಾನ್ಸನ್ನು ಎದುರು ಹಾಕ್ಕೊಂಡು ಈತ ಹೆಚ್ಚು ದಿನ ಸರ್ವೈವಲ್ ಆಗೋದಕ್ಕೆ ಆಗೋದಿಲ್ಲ ಅನ್ನೋದು ಮಾತ್ರ ಸತ್ಯ. ಡಿ ಬಾಸ್ ಫ್ಯಾನ್ಸ್ ತಿರುಗಿ ಬಿದ್ದರೆ ಈತನ ಯಾವ ಸಿನಿಮಾನೂ ಕೂಡ ಸಕ್ಸಸ್ ಆಗೋದಿಲ್ಲ. ಈಗಾಗಲೇ ಈ ಕುಲದಲ್ಲಿ ಕೀಳಾವುದು ಸಿನಿಮಾ ಮಕಡೆ ಮಲಗಾಯಿತು. ಈತ ಮಾಡಿದಂಥ ತಪ್ಪಿನ ಪರಿಣಾಮ ಮಕಡೆ ಮಲಗಾಯಿತು. ಅದರದ್ದು ಆಸೆ ಬಿಟ್ಬಿಡಿ. ಈಗ ಮತ್ತೆ ರಿಲೀಸ್ ಮಾಡೋಣ ಅಂತ ಹೇಳಿದ್ರೆ ಯಾವ ಡಿ ಫ್ಯಾನ್ಸ್ ಕೂಡ ನೋಡೋದಿಲ್ಲ, ಶಿವಣ್ಣನ ಫ್ಯಾನ್ಸ್ ನೋಡೋದಿಲ್ಲ, ಧ್ರುವ ಸರ್ಜಾ ಫ್ಯಾನ್ಸ್ ನೋಡೋದಿಲ್ಲ. ಅದಕ್ಕೆ ಅರ್ಧ ಚಿತ್ರರಂಗ ನೋಡದೇ ಇರೋ ರೀತಿ ಆಗುತ್ತೆ. ಇನ್ನು ಯಾರು ಈತನ ಸಿನಿಮಾವನ್ನು ನೋಡ್ತಾರೆ? ಹೀಗಾಗಿಯೇ ಈಗ ಕೈ ಮುಗಿದು ಕ್ಷಮೆಯನ್ನು ಕೇಳ್ತೀನಿ ಅಂತೇಳ್ಬಿಟ್ಟು ಎಲ್ಲರ ಬಳಿಯೂ ಕೂಡ ಓಡೋಗಿ ಹೋಗಿದ್ದಾನೆ. ಇದಕ್ಕೆ ಡಿ ಬಾಸ್ ಅಂತೂ ಉಪ್ಪು ಹಾಕಿಲ್ಲ, ಶಿವಣ್ಣನೂ ಉಪ್ಪು ಹಾಕಿಲ್ಲ, ಧ್ರುವ ಬಿಟ್ಟರೆ ಬೇರೆ ಯಾರೂ ಕೂಡ ಕೇರ್ ಮಾಡಿಲ್ಲ. ಸೊ ದಟ್ಟು ಇನ್ನಾದರೂ ಮಡೆನೂರಮನು ರೀತಿ ಮತ್ತೊಬ್ಬ ಯಾರಾದರೂ ಇದೇ ರೀತಿ ಹುಚ್ಚಾಟವನ್ನು ಮೆರೆಯೋನಿದ್ರೆ ತುಂಬ ಎಚ್ಚರಿಕೆಯಿಂದ ಈ ಘಟನೆಯನ್ನು ನೋಡಿ. ನೀವು ಅಂದ್ಕೊಂಡ ಹಾಗೆ ಚಿತ್ರರಂಗ ಇಲ್ಲ, ಜೊತೆಗೆ ನೀವು ಅಂದ್ಕೊಂಡಿರೋ ಹಾಗೆ ಅವ್ರು ಯಾರೂ ಕೂಡ ಆಲೋಚನೆಯನ್ನು ಕೂಡ ಮಾಡೋದಿಲ್ಲ. ತುಂಬ ಸೂಕ್ಷ್ಮವಾಗಿ ವರ್ತನೆಯನ್ನು ಮಾಡಿ ಮತ್ತೊಬ್ಬ ಮಡೆನೂರಮನು ಹುಟ್ಟುವಂತೆ ಮಾಡಿಕೊಳ್ಬೇಡಿ. ಮಡೆನೂರಮನು ಇನ್ನಾದರೂ ಕೂಡ ಬದಲಾಗಬೇಕು. ಈಗನಾದರೂ ಕೂಡ ಬದಲಾಗಬೇಕು. ಬದಲಾದ ನಂತರ ಡಿ ಬಾಸನ್ನು ಮೀಟ್ ಮಾಡಿದರೆ, ಶಿವಣ್ಣನನ್ನು ಮೀಟ್ ಮಾಡಿದರೆ ಒಂದು ಅರ್ಥ ಇರುತ್ತೆ. ವಾಟೆವರ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಮಡೆನೂರಮನಿಗೆ ಈಗ ಮೀಟರ್ ಆಫ್ ಆಗೋದಕ್ಕೆ ಕಾರಣ ಏನು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.